5:30 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಬಂದ್ಬಿಟ್ಟು 1.5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ರೇಟ್ 1.90 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಬಂದ್ಬಿಟ್ಟು 1.70 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. ಕೊಡ್ತೀವಿ. 5.5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪ್ರೈಸ್ 10,60,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯೂಟ್ಯೂಬ್ ಚಾನೆಲ್ ತೆಗೆದಾನ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡ್ರಿ, ಬೆಲ್ ಬಟನ್ ಮಾಡಿರಿ. ಹೆಸರು ಶೇರಲಿ. ಇದು ಅಡ್ರೆಸ್ ಬಂದ್ಬಿಟ್ಟು BSNL ಆಫೀಸ್ ನಿಯರ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಇಂಡಿಯನ್ ಕಾರ್ಸ್. ಇಲ್ಲಿ ನಮ್ಮಲ್ಲಿ ಎಲ್ಲಾ ತರಹದ ವೆಹಿಕಲ್ಗಳು ಸಿಗುತ್ತದೆ, ಸೆಕೆಂಡ್ ಹ್ಯಾಂಡ್. ಹಾಗೂ ನಮ್ಮಲ್ಲಿ ಲೋನ್ ಮಾಡಿಕೊಡಲಾಗುತ್ತದೆ ಸರ್. ಇದು ಮಾರುತಿ ಸ್ವಿಫ್ಟ್ ಡಿಸೈರ್, ಇದು 2014 ಮಾಡಲ್, 3rd ಓನರ್, ZDI ಟಾಪ್ ಎಂಡ್ ಗಾಡಿ. ಇದು ರೇಟ್ 4,60,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಸ್ವಿಫ್ಟ್ ಲೋ ಮಾಡ್ಲಾಗುತ್ತೆ ನಿಮಗೆ. 2010 3rd ಓನರ್ ಆಗಿದೆ, ಗಾಡಿ ಅಪ್ಡೇಟ್ ಕಂಡೀಷನ್ ಅಲ್ಲಿ ಐತಿ. ರೇಟ್ 2,65 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಡೀಸೆಲ್ ಗಾಡಿ ಸರ್. ಇದು ಟಾಟಾ ನೆಕ್ಸಾನ್ ಸರ್ ಮಾಡಲ್ ಸರ್. ಇದು ನೆಕ್ಸಾನ್ 2018 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಸರ್. ಇದು ಫುಲ್ ಟಾಪ್ ಎಂಡ್. ಎಕ್ಸಮ್ ಯಾವುದು ಸರ್? ಎಕ್ಸಾಕ್ಟ್ ಪ್ಲಸ್. ಹೌದು ಸರ್. ಸರ್ ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಗಾಡಿ, ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು. ಪ್ರೈಸ್ ಏನ್ ಕೊಟ್ಟು ಮಾಡ್ತಿದ್ದೀರಾ? ಪ್ರೈಸ್ 8 ಲಕ್ಷ ಹೇಳ್ತಾರೆ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇವ್ರ ಹತ್ರ ಒಂದು ಬೆಲೋನೋ ಇದೆ ಸರ್, ಮಾಡಲ್ ಏನ್ ಸರ್? ಸರ್ ಇದು ಬಲೆನೋ 2015 ಮಾಡಲ್, 16 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಬಿಟ್ಟು 5.5 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. ಕಿಲೋಮೀಟರ್ ಏನಾಗಿದೆ ಸರ್? ಸರ್ ಕಿಲೋಮೀಟರ್ 139 ಆಗಿದೆ ಸರ್. ಇವ್ರ ಹತ್ರ ನೆಕ್ಸ್ಟ್ ಒಂದು ಟೈಗನ್ ಇದೆ ವಿತ್ ಸನ್ ರೂಫ್ ವೆಹಿಕಲ್ ಸರ್, ಮಾಡಲ್ ಏನ್ ಸರ್? ಸರ್ 2022 ಮಾಡಲ್. ಇದು ಪೆಟ್ರೋಲ್ ಗಾಡಿ, ಫುಲ್ ಟಾಪ್ ಎಂಡ್. ಇದು ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ. ರೇಟ್ ಬಂದ್ಬಿಟ್ಟು 15.5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ರನ್ನಿಂಗ್ ಬಂದ್ಬಿಟ್ಟು 25,000 ಆಗಿದೆ, ಜೆನ್ಯೂನ್ ರೇಟಿಂಗ್ ಇದೆ. ಸರ್ ಇವ್ರ ಹತ್ರ ಮತ್ತೊಂದು i20 ಇದೆ ಸರ್, ಮಾಡಲ್ ಏನ್ ಸರ್? ಸರ್ 2015 ಮಾಡಲ್. ಇದು ಸೆಕೆಂಡ್ ಓನರ್ ಗಾಡಿ, ಆಸ್ತಾ ಟಾಪ್ ಎಂಡ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. ರನ್ನಿಂಗ್ 145 ಆಗಿದೆ ಸರ್. ರೇಟ್ 5.80 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಮತ್ತೊಂದು ಶಿಫ್ಟ್ ಇದೆ ಸರ್, ಮಾಡಲ್ ಏನ್ ಸರ್? ಮಾರುತಿ ಸ್ವಿಫ್ಟ್ 2016 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ರನ್ನಿಂಗ್ 1.5 ಲಕ್ಷ ಆಗಿದೆ ಸರ್, ಡೀಸೆಲ್ ಗಾಡಿ. ಇದು ರೇಟ್ ಬಂದ್ಬಿಟ್ಟು 5,75,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್ ಇವ್ರ ಹತ್ರ ಒಂದು ವಿಟಾರಾ ಬ್ರಿಜಾ ಇದೆ ಸರ್, ಮಾಡಲ್ ಏನ್ ಸರ್? ಬ್ರಿಜಾ 2022 ಮಾಡಲ್, 20 ಮಾಡಲ್. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಪೆಟ್ರೋಲ್, ZXi ಪೆಟ್ರೋಲ್. ಹೌದು ಸರ್. ಸರ್ ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ ಸೆಕೆಂಡ್ ಓನರ್. ರೇಟ್ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಏನ್ ಕೊಟ್ಟು ಮಾಡ್ತಿದೆ ಸರ್? 8.75 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇವ್ರ ಹತ್ರ ಒಂದು ರೆಡ್ ಕಲರ್ ಪೋಲೋ ಇದೆ ಸರ್, ಮಾಡಲ್ ಏನ್ ಸರ್? 2017 ಮಾಡಲ್. ಇದು 3rd ಓನರ್ ಗಾಡಿ, ಹೈಲೈನ್ ಸರ್, ಟಾಪ್ ಎಂಡ್ ಗಾಡಿ. ಇದು ನಿಮಗೆ ರೇಟ್ 6,85,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇವ್ರ ಹತ್ರ ಒಂದು ಸೆಂಟ್ರಾ ಇದೆ ಸರ್, ಮಾಡಲ್ ಏನ್ ಸರ್? 2009 ಮಾಡಲ್, ಸೆಕೆಂಡ್ ಓನರ್, FC ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಸರ್. ರೇಟ್ 1.70 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಇದು ಫುಲ್ ಟಾಪ್ ಎಂಡ್. ಎಕ್ಸಮ್ ಯಾವುದು ಸರ್? ಎಕ್ಸಾಕ್ಟ್ ಪ್ಲಸ್. ಹೌದು ಸರ್. ಸರ್ ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಗಾಡಿ, ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು. ಪ್ರೈಸ್ ಏನ್ ಕೊಟ್ಟು ಮಾಡ್ತಿದ್ದೀರಾ? ಪ್ರೈಸ್ 8 ಲಕ್ಷ ಹೇಳ್ತಾರೆ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇವ್ರ ಹತ್ರ ಒಂದು ಬೆಲೋನೋ ಇದೆ ಸರ್, ಮಾಡಲ್ ಏನ್ ಸರ್? ಸರ್ ಇದು ಬಲೆನೋ 2015 ಮಾಡಲ್, 16 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ. ಇವ್ರ ಹತ್ರ ಒಂದು ಟಿವಿ ಇದೆ ಸರ್, T6 T8 ಸರ್ ಇದು? ಸರ್ ಇದು T8 ಮಹೀಂದ್ರಾ TUV 300, 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್. ಇದು ರನ್ನಿಂಗ್ ಬಂದ್ಬಿಟ್ಟು 1,39,000 ಆಗಿದೆ. ಗಾಡಿ ಅಪ್ಡೇಟ್ ಕಂಡೀಷನ್ ಅಲ್ಲಿ ಐತಿ, ಫುಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ, ಹಾಕೊಡ್ತೀವಿ. 5.5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಮಾರುತಿ ನೆಕ್ಸಾ. ಇದು 2020 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ರನ್ನಿಂಗ್ 33,000 ಆಗಿದೆ, ಪೆಟ್ರೋಲ್ ಗಾಡಿ. ಇದು ಫುಲ್ ಟಾಪ್ ಎಂಡ್. ಇದು ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್, ABS, ರಿವರ್ಸ್ ಕ್ಯಾಮ್ರಾ ಎಲ್ಲ ಅಪ್ಡೇಟ್ ಬರುತ್ತೆ. ಫುಲ್ ಕಂಡೀಷನ್ ಅಲ್ಲಿ ಐತಿ, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು. ಪ್ರೈಸ್ ಸರ್? ಪ್ರೈಸ್ 10,60,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇವ್ರ ಹತ್ರ ಒಂದು ಓಮಿನ್ ಇದೆ ಸರ್, ಮಾಡಲ್ ಏನ್ ಸರ್? ಸರ್ ಇದು 2018 ಮಾಡಲ್, ಸೆಕೆಂಡ್ ಓನರ್ ಗಾಡಿ. LPG ಎರಡು ಐತಿ, ಗಾಡಿ ಅಪ್ಡೇಟ್ ಕಂಡೀಷನ್ ಅಲ್ಲಿ ಐತಿ. ಪ್ರೈಸ್ ಏನ್ ಕೊಡ್ತೀರಾ? ಇದು ಪ್ರೈಸ್ 3,60,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಮಾರುತಿ ಕಂಪ್ನಿದು ಎರ್ಟಿಗಾ VDI ಗಾಡಿ, ಡೀಸೆಲ್ ಗಾಡಿ. ಇದು 2017 ಮಾಡಲ್, 3rd ಓನರ್ ಗಾಡಿ. ಕಿಲೋಮೀಟರ್ 86,000 ಆಗೈತಿ. ರೇಟ್ ಬಂದ್ಬಿಟ್ಟು ಇದು 7,75,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು i20. ಇದು 2017 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಇದು ರನ್ನಿಂಗ್ 90,000 ಆಗಿದೆ. ಇದ್ರ ರೇಟ್
680 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ವೆಹಿಕಲ್ ಬಂದ್ಬಿಟ್ಟು ಟಾಟಾ ಇಂಡಿಕಾ ವಿಸ್ಟಾ ಸರ್ ಸರ್ ಮಾಡಲ್ ಏನು ಸರ್? ವಿಸ್ಟಾ 2009 ಮಾಡಲ್. ಇದು ಡೀಸೆಲ್ ವೆಹಿಕಲ್. ಗಾಡಿ ಫುಲ್ ಅಪ್ಡೇಟ್ ಕಂಡೀಷನ್ ಅಲ್ಲಿ ಐತಿ. ಕ್ವಾರ್ಟರ್ ಜೆಟ್ ಇಂಜಿನ್ ಬರುತ್ತೆ. ರೇಟ್ 190 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಇನ್ಸೂರೆನ್ಸ್ ಫ್ರೆಶ್ ಆಗಿ ಕೊಡ್ತೀವಿ ಸರ್. ಇವ್ರ ಹತ್ರ ಒಂದು ವ್ಯಾಗನರ್ ಇದೆ ಸರ್, ಮಾಡಲ್ ಏನು ಸರ್? ಸರ್ 2016 ಮಾಡಲ್ ವ್ಯಾಗನರ್ ಪೆಟ್ರೋಲ್ VXI. ಇದು ಸೆಕೆಂಡ್ ಓನರ್ ಗಾಡಿ. 3,85,000 ಹೇಳ್ತಾರೆ ಸರ್. CNG ಪೆಟ್ರೋಲ್ ಇದೆ ಸರ್? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಇದು. ಸರ್ ಇವ್ರ ಹತ್ರ ಮತ್ತೊಂದು i10 ಇದೆ ಸರ್, ಮಾಡಲ್ ಏನು ಸರ್? ಸರ್ ಇಯಾನ್ ಇದು 2011 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಇದು ರನ್ನಿಂಗ್ ಬಂದ್ಬಿಟ್ಟು 86,000 ಆಗಿದೆ. ರೇಟ್ 260 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ಅಪ್ಡೇಟ್ ಫುಲ್ ಕಂಡೀಷನ್ ಐತಿ ಸರ್. ಸರ್ ಆಲ್ಟೋ 800 ನೆಕ್ಸ್ಟ್ ಸರ್ ಇದು ಆಲ್ಟೋ ಸರ್ 2009 ಮಾಡಲ್, ಸೆಕೆಂಡ್ ಓನರ್ ಗಾಡಿ. FC ಇನ್ಸೂರೆನ್ಸ್ ಫ್ರೆಶ್ ಐತಿ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಯಾರೆ. ಗಾಡಿ ಅಪ್ಡೇಟ್ ಕಂಡೀಷನ್ ಅಲ್ಲಿ ಐತಿ ಸರ್. ರೇಟ್ ಬಂದ್ಬಿಟ್ಟು 170 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಸರ್ ಇವ್ರ ಹತ್ರ ಮತ್ತೊಂದು ವ್ಯಾಗನರ್ ಇದೆ ಸರ್, ಮಾಡಲ್ ಏನು ಸರ್? ವ್ಯಾಗನರ್ ಇದು ಪೆಟ್ರೋಲ್ LPG ಎರಡು ಇದೆ ಸರ್. 2014 ಮಾಡಲ್, ಸೆಕೆಂಡ್ ಓನರ್ ಗಾಡಿ. 365 ಹೇಳ್ತಾರೆ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಎಲ್ಲಿವರೆಗೂ ಆಗುತ್ತೆ ಸರ್? ಲೋನ್ ನಿಮಗೆ 1.5-2 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ಇವ್ರ ಹತ್ರ ಮತ್ತೊಂದು Ertiga ಇದೆ ವೈಟ್ ಕಲರ್ ಸರ್, ಮಾಡಲ್ ಏನು ಸರ್? ಸರ್ 2014 ಮಾಡಲ್ ಸರ್, ಥರ್ಡ್ ಓನರ್ ಗಾಡಿ, ಡೀಸೆಲ್ ಇದು. ನಿಮಗೆ ರನ್ನಿಂಗ್ 135 ಆಗಿದೆ. ಗಾಡಿ ಅಪ್ಡೇಟ್ ಕಂಡೀಷನ್ ಅಲ್ಲಿ ಐತಿ ಸರ್. ರೇಟ್ 530 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಇನ್ನೊಂದು ವಿಸ್ಟಾ ಇದೆ, ಮಾಡಲ್ ಏನು ಸರ್? ಟಾಟಾ ವಿಸ್ಟಾ ಸರ್, TDI ಇಂಜಿನ್ ಇದು. 2009 ಮಾಡಲ್, ಥರ್ಡ್ ಓನರ್ ಗಾಡಿ. FC ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಸರ್. ಗಾಡಿ ಅಪ್ಡೇಟ್ ಫುಲ್ ಕಂಡೀಷನ್ ಅಲ್ಲಿ ಐತಿ. ರೇಟ್ ಬಂದ್ಬಿಟ್ಟು 1.5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್.